ಲೈಟ್ ಕಂಬ ನೆಡೋದು ಕೂಡ ಎಷ್ಟು ಕಷ್ಟ ಅಂತ ನೋಡಿ. ನಮ್ಮ ಪಕ್ಕದ ಮನೆಯವರು ಹೊಸ ಬಿಲ್ಡಿಂಗ್ ಕಟ್ಸವ್ರೆ, ಅದಕ್ಕೆ ಹೊಸ ಲೈನ್ ಎಳಿಸ್ತವ್ರೆ. ಲೈನ್ಗೆ ಈಗ ಒಂದು ಲೈಟ್ ಕಂಬ ಬೇಕು. ಅಲ್ಲಿ ಗುಂಡಿ ತೋಡವ್ರೆ. ಗುಂಡಿ ಒಳಕ್ಕೆ ಟ್ಯಾಕ್ಟ್ರಿಂದ ಕೆಳಗಡೆ ಇಳಿಸ್ಬೇಕು. ಹೆಂಗೆ ಇಳಿಸ್ತಾರೆ ನೋಡಿ. ಒಂದು ಸ್ವಲ್ಪ ಆಯ ತಪ್ಪಿದ್ರೂ ಕೈ ಕಾಲು ಹೋಗ್ಬಿಡ್ತವೆ. ಅದು ಗುಂಡಿ ಒಳಗೆ ಸ್ಟ್ರಕ್ ಆಗ್ಬಿಟ್ಟದೆ. ಅದು ಅಳ್ಳಾಡ್ತಿಲ್ಲ, ಸೈಡ್ಗೆ ಬೇರೆ ಬಂದ್ಬಿಟ್ಟದೆ, ಬಿದ್ದರೆ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ಅವರು ಮೇಲೆ ಕತ್ತಿ ಅದನ್ನು ಸೈಡ್ಗೆ ತಳ್ಳಬೇಕು. ಈಗ ಮೋಸ್ಟ್ಲಿ ಅದೇ ಮಾಡ್ತಾರೆ ಅನಿಸುತ್ತೆ. ಸ್ನೇಹಿತರೆ, ಸ್ಟ್ರೈಟ್ ಆಯಿತು. ಆದರೂ ಅದು ಜಾರು ಬಿದ್ದರೆ ಒಂದು ಪರ್ಸನ್ ಕೂಡ ಜೀವ ಹೋಗ್ಬಿಡುತ್ತೆ. ಅಷ್ಟು ಡೇಂಜರಸ್ ಕೆಲಸ. ಆದರೂ ನಮ್ಮ ಮನುಷ್ಯರು ಮಾಡ್ತೀವಿ, ಅದು ಗ್ರೇಟ್ ಅಲ್ವಾ. ಸಿಟಿ ಕಡೆ ಕೆಲವರು ಕುಂತ್ಕೊಂಡೇ ದುಡ್ಡು ಬಳಿತಾರೆ, ಕೆಲವರು ಕುಂತ್ಕೊಂಡೇ ದುಡ್ಡು ಮಾಡ್ತಾರೆ. ಆದರೆ ಕೆಲವರು ಮಾತ್ರ ಈ ಥರ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತಾರೆ ಸ್ನೇಹಿತರೆ. ಅವರು ಜೀವಕ್ಕೆ ಲೆಕ್ಕನೇ ಇಡಲ್ಲ, ಏಕೆಂದರೆ ತಮ್ಮ ಕುಟುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತೂ ಇಂತೂ ಸರ್ಕಸ್ ಮಾಡಿ ಒಂದು ಲೆವೆಲ್ಗೆ ತಂದು ಇಟ್ಟಿದ್ದಾರೆ. ನೇರ ಆಯಿತು, ಈಗ ಮಣ್ಣು ಹಾಕಿ ಅಡ್ದು ಸ್ಟ್ರಾಂಗ್ ಮಾಡ್ತಾರೆ ಅಷ್ಟೇ. ಆದರೆ ಆ ಕಾಲದಲ್ಲಿ ಸ್ನೇಹಿತರೆ ಒಂಥರ ವ್ಯಾಲಿ ಇತ್ತು, ಈ ಕಾಲದಲ್ಲಿ ಒಂಥರ ವ್ಯಾಲಿ ಇದೆ ಸ್ನೇಹಿತರೆ. ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ತುಂಬಾ ವ್ಯತ್ಯಾಸ ಆಗಿಬಿಟ್ಟಿದೆ ಸ್ನೇಹಿತರೆ. ಮುಂದುವರೆದ ದೇಶ ಸ್ನೇಹಿತರೆ. ಆ ಕಾಲದಲ್ಲಿ 10 ರೂಪಾಯಿಗೆ ಇಡೀ ದಿನವೆಲ್ಲ ದುಡಿತಿದ್ರು ಸ್ನೇಹಿತರೆ. ಆದರೆ ಈ ಕಾಲದಲ್ಲಿ
1 ಗಂಟೆಗೆ 1,000 ರೂಪಾಯಿ ದುಡಿಯುವಂಥ ಕೆಪಾಸಿಟಿ ಮನ್ಸಂಗೆ ಬಂದ್ಬಿಟ್ಟದೆ ಸ್ನೇಹಿತರೆ. ಆದರೆ ಆ 1,000 ರೂಪಾಯಿ ಕೂಡ ಲೆಕ್ಕಕ್ಕೆ ಸಾಲ್ತಾ ಇಲ್ಲ. ಏಕೆಂದರೆ ಬೆಲೆ ಏರಿಕೆಯಿಂದ ಮನುಷ್ಯ ತತ್ತರಿಸಿ ಹೋಗ್ಬಿಟ್ಟವನೇ ಸ್ನೇಹಿತರೆ. ಒಂದು ಲೆಕ್ಕದಲ್ಲಿ ಪ್ರಳಯ ಬಂದು ಎಲ್ಲ ಕೊಚ್ಚಿ ಎಲ್ಲ ನಾಶ ಆಗ್ಬಿಟ್ರೆ ಮತ್ತೆ ಫಸ್ಟಿಂದ ಮತ್ತೆ ಅದೇ ಕಾಡಲ್ಲಿ ಹುಟ್ಟಿ ಅದೇ ಹಣ್ಣು ಹಂಪಲು ತಿಂದು ಮತ್ತೆ ಬದುಕನ್ನು ಸಾಗಿಸಬೇಕು. ಆ ರೀತಿ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಆವಾಗ ಮತ್ತೆ ಅದೇ ದಿನಗಳು, ಅದೇ ನೆಮ್ಮದಿ, ಅದೇ ಶಾಂತಿ ಇರುತ್ತೆ. ಅದೇ ವೈರಸ್ ಇರಲ್ಲ, ದೂರವಾಣಿ ಇರಲ್ಲ, ಬಸ್ ಇರಲ್ಲ, ಮತ್ತೊಂದಿರಲ್ಲ, ಟೆನ್ಷನ್ ಇರಲ್ಲ, ಜಗಳ ಇರಲ್ಲ, ಏನೂ ಇರಲ್ಲ ಅಲ್ವ ಸ್ನೇಹಿತರೆ. ಅದ್ಭುತವಾದ ನೆಮ್ಮದಿಯಿಂದ ಕೂಡಿರ್ತಕ್ಕಂಥ ಜೀವನ ಅದಾಗಿರ್ತದೆ. ಮನುಷ್ಯನಿಗೆ ಅದೇ ಬೇಕು. ಆದರೆ ಅದು ಎಷ್ಟು ಕೋಟಿ ಕೊಟ್ಟರೂ ಸಿಗ್ತಾ ಇಲ್ಲ ಸ್ನೇಹಿತರೆ. ಈಗ ನಿಜ ಅಲ್ವೋ ಹೌದೋ ನೀವೇ ಹೇಳಿ. ಕಂಬ ರೆಡಿ ಆಯಿತು. ಈಗ ಕಂಬಕ್ಕೆ ವೈರ್ ಹಾಕಿ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಕೊಟ್ಟರೆ ಕಂಪ್ಲೀಟು ಕನೆಕ್ಷನ್ ಆಗುತ್ತೆ. ಈಗ ಈ ಕಂಬದಿಂದ ಈ ಮನೆಗೆ ವೈರಿಂಗು ಆಗುತ್ತೆ. ಲೈಟ್ ಬರುತ್ತೆ. ಇದಾಗಿತ್ತು ವಿಡಿಯೋ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ ಶ್ರಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ. ಎಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ವೈರು ಹಿಡಿದು ಕೆಲಸ ಮಾಡ್ತಾವ್ರೆ. ಕರೆಂಟ್ ಹೊಡೆದ್ರೆ ಏನು ಗತಿ. ತಮ್ಮ ಜೀವನ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ಇಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟು. ಇದೇ ರೀತಿ ನಮ್ಮ ವಿಡಿಯೋ ನೋಡ್ತಾಯಿರಿ. ಧನ್ಯವಾದ.